ಕೇಳ್ಕೊತೀನಿ, ಕಾಲೇ ಬಿದ್ದು ಕೇಳ್ಕೊತೀನಿ. ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಧದಗುಳೆಲ್ಲ ಉಳಿಸು. ಎಲ್ರಿಗೂ ನಮಸ್ಕಾರ. ವಾಯ್ಸ್ ಆಫ್ ಎಲಿಫೆಂಟ್ಸ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಪ್ರೀವಿಯಸ್ ಆಗಿ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ವಿ. ಅದರಲ್ಲಿ ವೀಕ್ಷಕ ಮಿತ್ರರೆಲ್ಲ ಕಳವಳ ವ್ಯಕ್ತಪಡಿಸಿದ್ರು. ಏನಪ್ಪ ಅಂತಂದರೆ, ಯಾಕೆ ಗಜೇಂದ್ರ ತುಂಬ ಬಡಕಲಾಗಿದೆಯಲ್ಲ, ಚೆನ್ನಾಗಿ ನೋಡ್ಕೋತಿಲ್ವಾ ಅಂತ. ಇನ್ನೊಂದಷ್ಟು ಜನ ಯಾಕೆ ದಸರಾ ಕರ್ಕೊಬರ್ಬೋದಿತ್ತು ಗಜೇಂದ್ರನ, ಹೇಗೆ ಅರ್ಜುನನ್ನು ಗೌರವಾರ್ಥವಾಗಿ ಕರ್ಕೊಬಂದಿದ್ರು ಈವನ್ ಆಫ್ಟರ್ ಹಿ ಕ್ರಾಸ್ 60 years, 60 ವರ್ಷ ಆದಮೇಲೆ ಕೂಡ ಅರ್ಜುನನ್ನು ಹೇಗೆ ಕರ್ಕೊಬಂದಿದ್ರು ಆ ಥರ ಗಜೇಂದ್ರನೂ ಕರ್ಕೊಬರ್ಬೋದು ಅನ್ನೋ ಕಾರಣಕ್ಕೆ ಸುಮಾರು ಜನ ಅದ್ರ ಬಗ್ಗೆ ಅಲ್ಲಿ ಪ್ರಸ್ತಾಪಿಸಿದರು. ಮತ್ತು ನಾವಲ್ಲಿ ಕೇಗುಡಿಗೆ ಅವತ್ತು ಹೋಗಿದ್ದಾಗ ಗಜೇಂದ್ರನ ಪರಿಸ್ಥಿತಿ ಹೇಗಿತ್ತು ಅದನ್ನು ಇಲ್ಲಿ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಪೆಸಿಫಿಕಲಿ ಅದೇ ರೀಸನ್. ಮತ್ತು ಗಜೇಂದ್ರನ ಒಂದು ಕಂಪ್ಲೀಟ್ ವಿಡಿಯೋ ಮಾಡಬೇಕು. ಏನು ಅಂದರೆ ಅದ್ರ ಫ್ರಮ್ ಡೇ ಆಫ್ ಕ್ಯಾಪ್ಚರ್, ಅದು ಬಿಟ್ಟು ಏನೇನು ಸ್ಪೆಷಲ್ ಇನ್ಸಿಡೆಂಟ್ಸ್ ನಡೆದಿದೆ ಅದ್ರ ಲೈಫಲ್ಲಿ ಅದನ್ನೆಲ್ಲ ಒಂದು ಕ್ಲೀನ್ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇವತ್ತೇನೋ ಒಂದು ನೋಡಿದ್ದೆ, ಆ ಕಾರಣಕ್ಕೋಸ್ಕರ ನಾನು ಇದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ಒಂದು ಸಂತೋಷದ ವಿಚಾರ ಏನು ಅಂತಂದರೆ, ಅಭಿಮನ್ಯು ಮಾವುತ ವಸಂತ ಅವರಿಗೆ ಇವತ್ತು ಮುಖ್ಯಮಂತ್ರಿ ಮೆಡಲ್ ಸಿಕ್ಕಿದೆ. ಖಂಡಿತವಾಗಿ ಒಂದು ಆನೆ ಮಾವುತ, ಆನೆನೂ ಚೆನ್ನಾಗಿ ನೋಡ್ಕೋತಿದ್ದಾರೆ, ಅದು ಅಲ್ಲದೆ ತುಂಬ ಆಪರೇಷನಲ್ಲಿ ಭಾಗವಹಿಸಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಊರಿಗೊಂದು ಹುಲಿ ಬಂತು ಅಂದರೆ ಒಬ್ವಿಯಸ್ಲಿ ಆ ಹುಲಿನ ಸುಮಾರು ಸಮಸ್ಯೆಗಳಿರುತ್ತೆ. ಈ ವ್ಯಕ್ತಿ ಆನೆಯನ್ನು ಕರ್ಕೊಂಡು ಹೋಗಿ, ಇಟ್ಸ್ ಓಕೆ, ಆನೆ ಇದೆ, ಪ್ರೊಟೆಕ್ಷನ್ ಅದೆಲ್ಲ ಬಿಟ್ಟು ಅವರು ಪ್ರಾಣನ ಲೆಕ್ಕಿಸದೆ ಅಲ್ಲಿ ಎಷ್ಟೊಂದು ಕಷ್ಟಪಟ್ಟು ಆ ಹುಲಿ ಕ್ಯಾಪ್ಚರ್ ಮಾಡ್ತಾರೆ. ಸುಮಾರು ಜನಕ್ಕಲ್ಲಿ ನಿದ್ದೆಗೆಡಿಸ್ತಿರೋ ಹುಲಿ ಅಥವಾ ಕೆಲವೊಂದು ತುಂಬ ಡೇಂಜರಸ್ ಆನೆಗಳಿರುತ್ತೆ, ಅದನ್ನು ಕ್ಯಾಪ್ಚರ್ ಮಾಡ್ತಾರೆ. ಅವ್ರ ಲೈಫ್ ಥ್ರೆಟನ್ ಇರುತ್ತೆ, ಅಷ್ಟು ಸಮಸ್ಯೆ ಇದ್ದರೂ ಅದನ್ನು ಮಾಡ್ತಾರೆ. ಅವ್ರಿಗೋಸ್ಕರ ಸಿಕ್ಕಿದೆ. ಅದು ತುಂಬ ಖುಷಿಪಡೋ ವಿಚಾರ. ಅದು ನೋಡಿ ಅದಲ್ಲದೆ ನನಗೆ ಇನ್ನೊಂದು ಅನಿಸಿದ್ದು, ಆನೆ ಮಾವುತರಿಗೆ ಏನೋ ಸಿಕ್ತಿದೆ ಅಂದಮೇಲೆ ಆನೆಗೂ ಏನೋ ಒಂದು ಸಿಗಬೇಕು ಅಂತ. ಅದು ನಾನು ಅಭಿಮನ್ಯು ಬಗ್ಗೆ ಮಾತಾಡ್ತಿಲ್ಲ, ಇಲ್ಲಿ ಮಾತಾಡ್ತಿರೋದು ಗಜೇಂದ್ರನ ಬಗ್ಗೆ. ಗಜೇಂದ್ರ ನಾವು ವಿಸಿಟ್ ಮಾಡಿದ ಕ್ಯಾಂಪಲ್ಲಿ ಲಿಟ್ರಲಿ ಒಂದೇ ಇತ್ತು. ನನಗನ್ಸಿದ ಮಟ್ಟಿಗೆ ಅಲ್ಲಿ ನೋಡಿದಾಗ ಅಂಥ ಒಳ್ಳೆ ಫೆಸಿಲಿಟೀಸ್ ಏನೂ ಇಲ್ಲ, ಇನ್ಕ್ಲೂಡಿಂಗ್ ಅಲ್ಲಿ ಆನೆ ಮಲ್ಕೊಳ್ಳೋಕೆ ಒಂದು ಪ್ರಾಪರ್ ಜಾಗ ಇಲ್ಲ, ಎಲ್ಲ ಮೇಡಂಗಿದೆ. ಒಂದು ಪ್ರಾಪರ್ ಜಾಗ ಕೂಡ ಇಲ್ಲ ಅಲ್ಲಿ ಕಟ್ಟಾಕೋಕ್ಕೆ ಅಥವಾ ಇನ್ನೊಂದಕ್ಕೆ. ಸೆಕ್ಯೂರಿಟಿ ಕೂಡ ಇಲ್ಲ ಅಲ್ಲಿ ಸುತ್ತ. ಏನು ಒಂದು ಕ್ಯಾಂಪಿಗೆ ಏನು ಬೇಸಿಕ್ ಫೆಸಿಲಿಟೀಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಏನು ಬಳ್ಳಿಯಲ್ಲಿ ಅರ್ಜುನ ಆನೆಗೆ ಬೇರೆ ಆನೆ ಬಂದು ಹೊಡಿಬಾರ್ದು ಕ್ಲೀನಾಗಿ ಟ್ರೆಂಚ್ ಎಲ್ಲ ಮಾಡಿಸಿದ್ರು, ಆ ಥರದ ಫೆಸಿಲಿಟೀಸು ಇಲ್ಲ ಅಲ್ಲಿ. ಒಂದು ಇಫ್ ಇನ್ ಕೇಸ್ ನೈಟಲ್ಲಿ ಗಜೇಂದ್ರನ ಕಟ್ಟಾಕಿದ್ದಾರೆ, ಅದು ಕಾಡಿಗೆ ಬಿಡದೆ ಮದ ಬಂದಿದೆ ಅನ್ನೋ ಕಾರಣ ಕಾಡಿಗೆ ಬಿಡದಲ್ಲಿ ಕಟ್ಟಾಕಿದ್ದಾರೆ ಅಂದರೆ ಆ ಕಡೆಯಿಂದ ಬಂದು ಆನೆ ಹೊಡೆದ್ರೂ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಆ ಥರ ಇದೆ ಅಲ್ಲಿ ಪರಿಸ್ಥಿತಿ. ಸೊ ಅಲ್ಲೊಂದು ಪ್ರಾಪರ್ ಫೆಸಿಲಿಟೀಸು ಇಲ್ಲ. ಇನ್ನೊಂದೇನು ಅಂದರೆ ಅಲ್ಲಿ ಗಜೇಂದ್ರನಿಗೆ ಏನು ಇಂಪಾರ್ಟೆಂಟಾಗಿ ಬೇಕು, ಒಂದು ಆನೆ ಅಂದಮೇಲೆ ಅದು ಸಂಘಜೀವಿ, ಅದಕ್ಕೆ ಇಂಪಾರ್ಟೆಂಟಲ್ಲಿ ಅದರ ಸಂಗಾತಿಗಳು ಬೇಕಿರುತ್ತೆ. ಇನ್ನೊಂದು ಆನೆ, ಬೇರೆ ಬೇರೆ ಆನೆಗಳು ಒಂದು ಗುಂಪು ಇರಬೇಕಿರುತ್ತೆ, ಅದಕ್ಕೂ ಸಂಗಾತಿಗಳು ಬೇಕು ಅನ್ನಿಸ್ತಿರುತ್ತೆ. 2019 ಜಸ್ಟ್ ಒಂದು ಪ್ರಸ್ತಾಪ ಮಾಡಿದರು, ಏನು ಬಳ್ಳೆಯಿಂದ ಒಂದು ಆನೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಅನ್ನೋದು. ಅದು ಕಾರ್ಯರೂಪಕ್ಕೆ ಬರಲೇ ಇಲ್ಲ, ಜಸ್ಟ್ ಒಂದು ಹಾಗೆ ನ್ಯೂಸ್ ಪೇಪರ್ ಅದು ಬಂದು ಹೋಯಿತು ಅದು. ಸೊ ಇದು ನನಗಲ್ಲಿ ಅನಿಸಿದ್ದು ಎರಡು ಲ್ಯಾಕ್ ಆಫ್ ಫೆಸಿಲಿಟೀಸ್ ಅಂತ ಅನಿಸಿದ್ದು. ಅದನ್ನು ಬಿಟ್ಟರೆ ಗಜೇಂದ್ರನ ಆರೋಗ್ಯ ಮಟ್ಟದಲ್ಲಿ ಚೆನ್ನಾಗಿದೆ. ಗಜೇಂದ್ರ ಆರೋಗ್ಯವಾಗಂತೂ ಖಂಡಿತವಾಗಿದೆ. ಅದೇ ಏಜ್ ಆಗ್ತಾ ಒಂದು ಆನೆಗೆ ಹಲ್ಲು ಬಿದ್ದೋಗ ಕಾರಣಕ್ಕೆ ಅಲ್ಲಿ ಅವ್ರು ಹಾಕಿದ ಮೇವು ಕೂಡ ಅದು ಅಷ್ಟು ಫಾಸ್ಟಾಗಿ ತಿನ್ನೋಕ್ಕಾಗ್ತಿರಲಿಲ್ಲ. ಈಗೇನು ನಾವು ಕೆಲವು ವೀಡಿಯೋಸಲ್ಲಿ ನೋಡ್ತಿರ್ತೀವಲ್ಲ, ಆನೆ ಕೊಟ್ಟ ತಕ್ಷಣ ಕುಸಿರೇನು ಚೆನ್ನಾಗಿ ತಿನ್ಕೊಂಡು ಟಕ್ಕಂತ ಇನ್ನೊಂದು ಕೇಳುತ್ತೆ ಅಂತ. ಅಲ್ಲಿ ಗಜೇಂದ್ರ ಅಷ್ಟು ಫಾಸ್ಟಾಗಿ ತಿನ್ನೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಾರಣ ಏನು ಅಂದರೆ ಅದರ ಹಲ್ಲುಗಳು ಬಿದ್ದೋಗಿದೆ. ಸೊ ಅದಲ್ಲದೆ ಗಜೇಂದ್ರ ಬದುಕಲಾಗಿರೋದಂತೂ ಸತ್ಯ, ಬೆನ್ನು ಮೂಳೆ ಕ್ಲೀನಾಗಿ ಕಾಣಿಸ್ತಿದೆ. ಒನ್ಸ್ ಅಪಾನ್ ಎ ಟೈಮ್ ಗಜೇಂದ್ರ ವಾಸ್ ಬೆಸ್ಟ್ ಕುಮ್ಕಿ, ಏನು ತುಂಬ ಚೆನ್ನಾಗಿದ್ದು, ತುಂಬ ಸುಂದರವಾಗಿದ್ದಾನೆ. ಆಬ್ವಿಯಸ್ಲಿ ಅಲ್ಲಿ ಬೆನ್ನು ಮೂಳೆ ಕಾಣಿಸ್ತಿದೆ, ಅದರದ್ದು ರಿಬ್ ಕೇಜ್ ಕಾಣಿಸ್ತಿದೆ. ಒಂದು ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್, ಇನ್ನೊಂದು ಈಗ ತಾನೇ ಬೇಸಿಗೆ ಕಳೆದಿದೆ, ಕಾಡಲ್ಲಿ ಇವಾಗ ಮೇದು ರಿಕವರಿ ಆಗ್ಬೋದು. ಅದು ಅಲ್ಲದೆ ಏನಾಗಿದೆ ಅಂದರೆ ಹಲ್ಲು ಬಿದ್ದೋಗಿರೋ ಕಾರಣದಿಂದ ಅದು ತುಂಬ ರಫ್ ಫುಡ್ಸ್ ತಿನ್ನೋಕ್ಕಾಗಲ್ಲ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ಏನು ಈ ಬಿದಿರು ಅಥವಾ ಏನು ಮರದ ತೊಗಟೆಗಳು ಇದನ್ನೆಲ್ಲ ಅಷ್ಟು ಈಸಿಯಾಗಿ ಬಿಡಿಸ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ನನಗನ್ನಿಸ್ತು. ಆ ಕಾರಣಕ್ಕೆ ಆನೆ ಬದುಕಲಾಗಿದೆ. ಖಂಡಿತವಾಗಿ ಅಲ್ಲಿರೋ ಮಾವುತ ಕಾವಡಿ ಅಂತೂ ಚೆನ್ನಾಗಿ ನೋಡ್ಕೋತಿದ್ದಾರೆ ಆನೆನ. ಏನು 3-4 ಜನ ಒಟ್ಟಿಗೆ ಹೋಗ್ತಾರೆ ಕಾಡಿಗೆ ಬಿಡೋದಕ್ಕೋಸ್ಕರ. ಮತ್ತು ಬೆಳಗ್ಗೆ ಅವರೇನು ಆನೆನೋ ಜೊತೆಲಿ ಆನೆ ಜೊತೆಲಿ ಅವರೇ ಇರ್ತಾರೆ.
ಸೊ ಆನೆ ವಿಚಾರವಾಗಿ ಅವ್ರು ಚೆನ್ನಾಗಿ ನೋಡ್ಕೋತಿದ್ದಾರೆ, ಅಂಥದ್ದು ಏನು ಸಮಸ್ಯೆ ಇಲ್ಲ. ಅವ್ರು ಹೇಳಿದ್ದು ಲಾಸ್ಟ್ ಡಿಸೆಂಬರಲ್ಲಿ ಮದ ಬಂದಿತ್ತಪ್ಪ ಅಂತ. ಸೊ ಮದ ಬಂದಿತ್ತು ಅಂದರೆ ಆನೆ ಹೆಲ್ದಿ ಇದೆ ಅಂತ, ಅದ್ರದ್ದು ಬಾಡಿಲಿ ಏನೇನು ಹಾರ್ಮೋನ್ ಸೆಕ್ರೀಷನ್ ಆಗಬೇಕು ಅದೆಲ್ಲ ಪ್ರಾಪರಾಗಿ ಸೆಕ್ರೀಷನ್ ಆಗ್ತಿದೆ ಅಂತ. ನಾನಿಲ್ಲಿ ಈ ವೀಕ್ಷಕ ಮಿತ್ರರಿಗೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ಒಂದು, ಯಾರಾದರೂ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿರೋ ವ್ಯಕ್ತಿಗಳಿದ್ದರೆ ಅಥವಾ ಅವ್ರು ನನಗನ್ಸಿದ್ದು ಅವರಿಗೆ ಈ ವಿಚಾರ ಮುಟ್ಟಿರಲ್ಲ ಅಂತ, ದಯವಿಟ್ಟು ನಿಮ್ಗಾರಾದರೂ ಗೊತ್ತಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೈ ಅಥಾರಿಟೀಸ್ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಈ ವಿಚಾರನ ಅವ್ರಿಗೆ ಮುಟ್ಟಿಸಿ. ಐ ಆಮ್ ನಾಟ್ ಟೆಲ್ಲಿಂಗ್ ಇದನ್ನು ಶೇರ್ ಮಾಡಿ ಗೌರ್ನಮೆಂಟಿಗೆ ಮುಟ್ಟೋ ತನಕ ಶೇರ್ ಮಾಡಿ, ನಾನು ಆ ಥರ ಏನಲ್ಲ. ನೀವು ಈ ವಿಚಾರನ ನೀವು ಗೌರ್ನಮೆಂಟ್ ಕಿವಿಗೆ ಹಾಕಿದ್ರೆ ಖಂಡಿತವಾಗಿ ಗಜೇಂದ್ರನ ಅವನ ಕೊನೆಯ ದಿನಗಳು ಎನಿಸ್ತಿರೋ ಸಮಯದಲ್ಲಿ ಅಟ್ಲೀಸ್ಟ್ ಒಂದು ಚೆನ್ನಾಗಿರೋ ಜೀವನ ಸಿಗುತ್ತೆ. ಹೇಗೆ ಬಲರಾಮನಿಗೆ ಸಿಗಲಿಲ್ವೋ, ಅರ್ಜುನನಿಗೆ ಸಿಗಲಿಲ್ವೋ, ಕೃಷ್ಣನಿಗೆ ಸಿಗಲಿಲ್ವೋ, ಆ ಥರ ಪ್ರಾಬ್ಲಮ್ಸ್ ಗಜೇಂದ್ರನಿಗೆ ಆಗೋದು ಬೇಡ. ಕರ್ನಾಟಕಕ್ಕೆ ಅಂತ, ಕನ್ನಡದ ಜನಗಳಿಗೆ ಅಂತ ತುಂಬ ಕೆಲಸಗಳು ಮಾಡಿದೆ. ಏನು ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಆ ಟೈಮ್ದು ಕಾರ್ಯಾಚರಣೆಯಿಂದ ಹಿಡಿದು ರೀಸೆಂಟ್ ರೌಡಿ ರಂಗ ಕಾರ್ಯಾಚರಣೆ ತನಕ ಗಜೇಂದ್ರ ಭಾಗಿಯಾಗಿದೆ. ಸೊ ಅಷ್ಟೆಲ್ಲ ಒಂದು ಆನೆ ಸೇವೆ ಮಾಡಿದೆ ಅಂತಾಗ ಅದು ಆನೆ ಚೆನ್ನಾಗಿರೋದು ಇಂಪಾರ್ಟೆಂಟ್. ಅಟ್ಲೀಸ್ಟ್ ಏನು ಈ ನಮ್ಮಲ್ಲಿ ನಾವೇ ಸೃಷ್ಟಿ ಮಾಡ್ಕೋತಿರೋದು, ಒಂದು ಮರ್ಡರ್ ಮಾಡಿದೆ ಆನೆ, ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ನಮ್ಮಲ್ಲೇ ನಾವು ಅದಕ್ಕೊಂದು ರೌಡಿ ಪಟ್ಟ ಕಟ್ಟಿ ಅದಕ್ಕೆ ಬೇಕಿದ್ದು ಅದು ಸಿಗಲಿಲ್ಲ. ಮಸ್ತ್ ಬಂದು ಒಂದು ನ್ಯಾಚುರಲ್ ಪ್ರೋಸೆಸಲ್ಲಿ ಆಗೋ ಕಾರಣಕ್ಕೆ ಬಿಡಿ, ಒಂದು ಗಂಡನೇ ಕಂಡಾಗ ಒಂದು ಗಂಡನೇ ಆಗಲ್ಲ. ಅದಕ್ಕೆ ವೈರತ್ವ ಬಣ್ಣ ಕಟ್ಟೋದು ಬೇಡ ನಾವು. ಟೆಸ್ಟೋಸ್ಟೆರಾನ್ ಲೆವೆಲ್ ಹೈ ಇದ್ದಾಗ ಒಂದು ಆನೆ ಇನ್ನೊಂದು ಆನೆ ಮೇಲೆ ಚಾರ್ಜ್ ಮಾಡೋದು ಇಸ್ ಕಾಮನ್. ಆ ಥರ ಆಗಿ ಶ್ರೀರಾಮ ಹೋಗಿದ್ದು ಇದು ಬಿಟ್ಟರೆ ಆಬ್ವಿಯಸ್ಲಿ ಅಲ್ಲಿ ಕ್ಯಾಂಪಲ್ಲಿ ಗಜೇಂದ್ರನ ಜೊತೆ ಇದ್ದಿದ್ದೇ 3 ಆನೆಗಳು. ಆ 3 ಆನೆಗಳು ಗಜೇಂದ್ರನಿಗಿಂತ ತುಂಬ ವಯಸ್ಸಾಗಿರೋ ಆನೆಗಳು. ಅಲ್ಲಿ ಶ್ರೀರಾಮನಿಗೆ 62 ವರ್ಷ, ಈ ಮಿಕ್ಕಿದ ಆನೆಗಳಿಗೆ ಹೆಣ್ಣಾನೆಗೆ ಒಂದಕ್ಕೆ 70 ವರ್ಷ ಕಾಂತಿಗೆ, ಇನ್ನೊಂದು ಹೆಣ್ಣಾನೆಗೆ ಅದಕ್ಕೆ 60 ವರ್ಷ ಆಗಿತ್ತು. ಸೊ ಆನೆಗಳು ಹೋದ್ಮೇಲೆ ಅಟ್ಲೀಸ್ಟ್ ಇನ್ನೊಂದು ಆನೆಗಳು ತಂದು ಮಾಡಬೇಕು. ಈಗ ಕ್ಯಾಂಪಲ್ಲೇನು ಆನೆಗಳಿಗೇನು ಕಡಿಮೆ ಇಲ್ಲ. ನಾವು ಈ ಈಸಿಯಾಗಿ ಆನೆ ಇಲ್ಲಿಗೆ ಈ ಆನೆಗಳಿಗೆ ಸ್ವ್ಯಾಪ್ ಆಗ್ತಿದೆ ಅಂದರೆ ಇನ್ನೊಂದು ಆನೆಯಲ್ಲಿ ಬರಬೇಕು ಅಂತ. ಸೊ ಈ ಥರದ್ದು ಸಮಸ್ಯೆಗಳಿರಬೇಕಾದ್ರೆ ನಿಮ್ಗಾರಾದರೂ ಗೊತ್ತಿದ್ದರೆ ದಯವಿಟ್ಟು ಇದನ್ನು ಅವ್ರಿಗೆ ಕಿವಿಗೆ ಹಾಕೋ ಪ್ರಯತ್ನ ಪಡಿ. ಗಜೇಂದ್ರನಿಗೆ ನಮ್ಮ ಕಡೆ ಅಂತ ಸಹಾಯ ಅಂತ ಖಂಡಿತ ಮಾಡೋಣ ನಾವು. ಇನ್ನೊಂದೆಲ್ಲರೂ ಕೇಳ್ತಾ ಇದ್ದೇನಪ್ಪ ಅಂದರೆ, ಗಜೇಂದ್ರ ಗೌರವಾರ್ಥವಾಗಿ ಹೇಗೆ ಅರ್ಜುನ ದಸರಾದಲ್ಲಿ ನಿಶಾನೆ ಆನೆಯಾಗಿ ನಮ್ಮೆಲ್ಲರ ಕಣ್ಣು ಮುಂದೆ ಕಾಣಿಸ್ಕೊಂಡು, ಅದೇ ರೀತಿ ಗಜೇಂದ್ರನೂ ಕೂಡ ಬರ್ಬೋದಿತ್ತಲ್ವ, ಗಜೇಂದ್ರ ಏನು ಸಮಸ್ಯೆಗಳಾಗಿದೆ ಅಂತ ಎಲ್ಲರೂ ಕೇಳ್ತಾಯಿದ್ರು. ಖಂಡಿತವಾಗಿ ಈಗ ನನಗೇನು ಅನಿಸುತ್ತೆ ಅನ್ನೋ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ನಾನಿಲ್ಲಿ ಹೇಳ್ಬೋದು ಹೊರತು ಗೌರ್ನಮೆಂಟ್ ನಿರ್ಧಾರನ ಅಥವಾ ನಾನು ದಸರಾ ಸೆಲೆಕ್ಷನ್ ಕಮಿಟಿ ನಿರ್ಧಾರವನ್ನು ನಾನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ನನ್ನ ಹಾನೆಸ್ಟ್ ಒಪಿನಿಯನ್ ಅಂದರೆ ಗಜೇಂದ್ರ ಫೆಸಿಲಿಟೀಸ್ ಅಪಾರ್ಟ್ ನೆಮ್ಮದಿಯಾಗಂತೂ ಇದೆ ಆನೆ. ಕಾರಣ ಏನು ಅಂದರೆ ಅಲ್ಲಿ ನಮ್ಮ ಕಿರಿಕಿರಿಗಳಿಲ್ಲ. ಹೇಗೆ ಬೇರೆ ಬೇರೆ ಕ್ಯಾಂಪ್ಗಳಿಗೆ ನಾವು ವಿಸಿಟರ್ಸ್ ಹೋಗಿ ಕಿರಿಕಿರಿ ಆಗುತ್ತೋ ಆನೆಗಳಿಗೆ, ಆ ಕಿರಿಕಿರಿ ಇಲ್ಲ. ದಟ್ಟವಾದ ಕಾಡಲ್ಲಿ ಆನೆ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಅದೇ ವಾಕಿಂಗ್ ತುಂಬ ಸ್ಲೋ ಇರೋ ಕಾರಣದಿಂದಾಗಿ ಅಲ್ಲಿ ದಸರಾದಲ್ಲಿ ಆನೆಗಳಿಗೆ ಎಷ್ಟು ಫಾಸ್ಟಾಗಿ ವಾಕ್ ಮಾಡಬೇಕು ಅಷ್ಟು ಫಾಸ್ಟಾಗಿ ವಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಹೇಗೆ ವಾಕ್ ಫಾಸ್ಟಾಗಿ ಮಾಡೋಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೇ ಬಲರಾಮ ದಸರಾದಿಂದ ವಿಮುಖನಾದ್ನೋ, ಅದೇ ರೀತಿ ಗಜೇಂದ್ರನ ಕೂಡ ಅದಾಗುತ್ತೆ. ಸೊ ಅವ್ರು ನಾನು ಕೇಳಿದೆ ಆದರೂ ಒಂದು ಮಾತನ್ನ, ಸರ್ ಯಾಕೆ ಗಜೇಂದ್ರನ ಕರ್ಕೊಬರ್ಬೋದಿತ್ತಲ್ವ ದಸರಾಗೆ ಅಂತ. ಅವ್ರು ಹೇಳಿದ್ರು ಇಲ್ಲಪ್ಪ ಸೆಲೆಕ್ಷನ್ಗೆ ಬಂದಿರಲಿಲ್ಲ ಅಂತ. ಸೊ ಈಗೆಲ್ಲ ಇರಬೇಕಾದ್ರೆ ಓಕೆ, ನಮ್ಮ ಕಳವಳ ನಮ್ಮ ಕಾಳಜಿ ಇದ್ದೇ ಇರುತ್ತೆ, ಬರ್ಬೋದಿತ್ತಲ್ವ ಹಳೆ ಆನೆ ಸೇವೆ ಮಾಡಿದೆ ಅಂತ. ಅದು ನಮ್ಮ ಇಚ್ಛೆ, ನಮ್ಮ ಐಚ್ಛಿಕತೆಗೆ ಮಾತ್ರ ಬಿಟ್ಟಿರುತ್ತೆ. ಅದರಿಂದ ಆಚೆಗೆ ಅದು ಸರ್ಕಾರದ ನಿರ್ಧಾರದ ಕೈಗೆ ಹೋಗಿರುತ್ತೆ. ಸೊ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.